ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಕಡಲೆ ಹಿಟ್ಟಿನ ಒಂದು ಚಟ್ನಿನ ಮಾಡ್ಕೊಳ್ಳೋಣ. ಇದನ್ನು ಚಟ್ನಿ ಅಂತಲೂ ಅಂತಾರೆ, ಸಾಗು ಅಂತಲೂ ಸಹ ಅಂತಾರೆ. ಹಾಗಿದ್ರೆ ಬನ್ನಿ ಇದಕ್ಕೆ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ದೊಡ್ಡ ಈರುಳ್ಳಿನ ಉದ್ದುದ್ದವಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ದೊಡ್ಡ 2 ಟೊಮೊಟೊನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 5-6 ಹಸಿರು ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ ಹಾಗೂ ಚಕ್ಕೆ ಲವಂಗದ ಪುಡಿ, ಸ್ವಲ್ಪ ಧನಿಯಾ ಪುಡಿನ ತೊಗೊಂಡಿದ್ದೀನಿ ಹಾಗೂ ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಇದು ಒಂದೊಂದು ರೀತಿಯಲ್ಲಿ ರುಚಿಯನ್ನು ಕೊಡುತ್ತೆ. ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಹಿಟ್ಟನ್ನು ಕೆಂಪಾಗಿ ಹುರ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಅದರದ್ದೇ ಒಂದು ಟೇಸ್ಟನ್ನು ಕೊಡುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ, ನಾನು ಬರೀ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲು ಕಡಲೆ ಹಿಟ್ಟು ನಾವು ಕೆಂಪಾಗಿ ಹುರ್ಕೊಳ್ಬೇಕಾಗತ್ತೆ. 1 ಬೌಲು ಕಡಲೆ ಹಿಟ್ಟಲ್ಲಿ ನಾವು 5-6 ಜನ ಮನೇಲಿ ತಿನ್ಬೋದು. ಟಿಫನ್ ಬಾಕ್ಸ್ಗಳಿಗೂ ಸಹ ತುಂಬ್ಕೊಂಡು ಹೋಗ್ಬೋದು. ಇದು ನೀರು ಹಾಕಿದಷ್ಟು ಗಟ್ಟಿಯಾಗುತ್ತೆ. ಈಗ ನೀರು ಹಾಕ್ಬಿಟ್ಟು ಗಂಟಾಗುತ್ತೆ, ಆ ಗಂಟೆಲ್ಲೇ ನೆನೆಯೋದಕ್ಕೆ ನಾನು ಬಿಡ್ತಾ ಇದ್ದೇನೆ. 1 ಬೌಲು ಕಡಲೆ ಹಿಟ್ಟಿಗೆ ನಾನು 2 ಬೌಲ್ ನೀರನ್ನು ಹಾಕಿದ್ದೇನೆ. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆಗೆ ಕಡಲೆಕಾಯಿ ಬೀಜನ ಹಾಕ್ಬಿಟ್ಟು ನಾವು ಅಡುಗೆಗಂತಲೇ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ, ಅದೇ ಎಣ್ಣೆನ ನಾನು ಹಾಕಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು, ನಂತರ ಈರುಳ್ಳಿ ಏನಿತ್ತು ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ಮುಕ್ಕಾಲು ಭಾಗ ಬಾಡಬೇಕಾಗತ್ತೆ. ಇದೆಲ್ಲ ಬಾಡಿದಷ್ಟು ಈ ಒಂದು ರೆಸಿಪಿ ತುಂಬಾ ರುಚಿಯಾಗಿ ಇರುತ್ತೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ, ಹೆಸರುಗಳನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಾಡಿಸ್ಬೇಕಾಗತ್ತೆ. ಎಲ್ಲ ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಾದರೆ ಈರುಳ್ಳಿ ಬೇಗನೆ ಅದು ಬಾಡೋಗುತ್ತೆ, ಅದು ಬೇಯೋದಿಲ್ಲ, ಹಾಗೆ ಬಾಡುತ್ತೆ ಅಷ್ಟೇ. ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಅದರ ಒಂದು ಘಮ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು, ನಾನು ಜಜ್ಜೇನು ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿನ ಅದು ಹಾಕ್ಕೊಳ್ತಾ ಇದ್ದೀನಿ. ನೀವು ಪೇಸ್ಟು ಸಹ ಹಾಕ್ಕೊಳ್ಬಹುದು. ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ದಷ್ಟು ರುಚಿ ತುಂಬಾ ಚೆನ್ನಾಗಿ ಇರುತ್ತೆ. ಈಗ ಟೊಮೊಟೊ ಏನಿದೆ ಬಾಡಿದೆ, ಈಗ ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಸಹ ಮೆತ್ತಗೆ ಬಾಡಬೇಕಾಗತ್ತೆ. ಮೆತ್ತಗೆ ಬಾಡಿದಷ್ಟು ಇದು ರುಚಿ ಇರುತ್ತೆ. ಸ್ನೇಹಿತರೆ, ತುಂಬ ಈಸಿಯಲ್ಲಿ ಮಾಡ್ಕೊಳ್ಬಹುದು. ನಮಗೆ ಈಗ ಚಟ್ನಿ ತಿಂದು ಬೋರ್ ಆಗಿದೆ, ಪಲ್ಯ ತಿಂದು ಬೋರ್ ಆಗಿದೆ, ಸಾಗು ತಿಂದು ಬೋರ್ ಆಗಿದೆ ಅನ್ನೋರು ಈ ರೀತಿ ಒಂದು ಮಾಡ್ಕೊಳ್ಬೋದು. ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಾಡ್ತಾರೆ. ಇದನ್ನು ಉದುರು ಜುನಕ ಅಂತೇಳಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಇದಕ್ಕೆ ನೀರು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಳ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಉದುರಾಗಿ ಸಹ ಮಾಡ್ಕೊಳ್ಬೋದು, ಈ ರೀತಿಯೂ ಸಹ ಮಾಡ್ಕೊಳ್ಬಹುದು. ಈಗ ಹಳದಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿನ ನನಗೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ. ಅದು ಅಕ್ಕಿ ರೊಟ್ಟಿ ಜೊತೆಲಂತೂ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾವು ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಎಲ್ಲ ಇದನ್ನೇ ಜಾಸ್ತಿ ಮಾಡೋದು. ಬೇಗನೆ ಆಗುತ್ತೆ, 10 ನಿಮಿಷಗಳಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು. ನೋಡಿ, ಈಗ ಇದು ಚೆನ್ನಾಗಿ ಬಾಡಿದೆ. ಈಗ ನಾನು ಏನು ಕಡಲೆ ಹಿಟ್ಟಿಗೆ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಗಂಟುಗಳೆಲ್ಲ ಹೊಡೆದ್ಬಿಟ್ಟು ಈಗ ಅದನ್ನು ಅದರೊಳಗೆ ಹಾಕ್ತಾ ಇದ್ದೇನೆ. ಇದನ್ನು ನಾವು ಕಲಿಸ್ಕೊಂಡು ಈ ಕಡಲೆ ಹಿಟ್ಟನ್ನು ಹಾಕಿದಾಗ ಲೋ ಫ್ಲೇಮಲ್ಲೇ ಇರಬೇಕಾಗುತ್ತೆ. ಹೈ ಫ್ಲೇಮ್ ಆದರೆ ಇದು ಬೇಯೋದಿಲ್ಲ, ತಳ ಸಿಯುತ್ತೆ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಸುತ್ತ ಅದು ಕುದಿಬೇಕು. ಅದು ಕುದಿಬೇಕಂತ ಹೇಳಿದ್ರೆ ನಾವು ಲೋ ಫ್ಲೇಮಲ್ಲೇ ಇದನ್ನು ನಾವು ಕುದಿಸ್ಕೊಳ್ಬೇಕಾಗತ್ತೆ. ಇದು ಹಾಕಿದಷ್ಟು ಗಟ್ಟಿ ಆಗುತ್ತೆ, ಹಾಗಾಗಿ ನೀರು ಜಾಸ್ತಿ ಹಾಕೋದು ಒಳ್ಳೆಯದು. ಈಗ ನಾನು ಚಕ್ಕೆ ಲವಂಗದ ಪುಡಿ, ಗರಂ ಮಸಾಲ ಹಾಗೂ ಧನಿಯಾ ಪುಡಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನೀವು ಧನಿಯಾ ಪುಡಿ ಬದಲು ಸ್ವಲ್ಪ ಸಾಂಬಾರು ಪುಡಿನ ಸಹ ಇದಕ್ಕೆ ಹಾಕ್ಕೊಳ್ಬೋದು, ಅದು ಸಹ ಒಂದು ರೀತಿ ಟೇಸ್ಟನ್ನು ಕೊಡುತ್ತೆ. ಇದನ್ನು ಯಾವ ರೀತಿ ಬೇಕಾದ್ರೂ ಸಹ ನಾವು ಮಾಡ್ಕೊಳ್ಬೋದು. ನಾನು ಕಾಯಿ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಕುದ್ದ ನಂತರ ತುಂಬ ರುಚಿಯಾಗಿರುತ್ತೆ. ಇಲ್ಲಾಂದರೆ ತಿನ್ನಬೇಕಾದ್ರೆ ಹಸಿ ವಾಸನೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಇದು ಸುತ್ತ ಕುದಿಬೇಕು, ಸುತ್ತ ಅದು ಬಬಲ್ಸ್ ಬರಬೇಕು. ಬಬಲ್ಸ್ ಬಂದಾಗ ಇದು ಬೆಂದಿದೆ ಅನ್ನೋ ಅರ್ಥ. ನಾವು ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋದಾಗ ಈ ಥರದ್ದು ಒಂದು ಸಾಗುನ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಡೈಜೆಷನ್ ಸಹ ತುಂಬ
ಚೆನ್ನಾಗಿ ಆಗತ್ತೆ. ಇದು ಕುದೀತಾ ತುಂಬ ಗಟ್ಟಿ ಆಗತ್ತೆ. ನಮಗೆ ಇದು ಇಷ್ಟೇ ಒಂದು ತೆಳು ಬೇಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲ ತುಂಬ ಗಟ್ಟಿನೇ ಬೇಕಂತ ಹೇಳಿದ್ರೆ ನೀವು ಗಟ್ಟಿನೂ ಸಹ ಮಾಡ್ಕೊಳ್ಬೋದು. ಆದರೆ ಅದನ್ನು ಚೆನ್ನಾಗಿ ಕುದಿಸೋದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕಡಲೆ ಹಿಟ್ಟಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ.